ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಿ ಅನ್ನೋ ಅಕ್ಷರನೂ ತುಂಬ ಸಕ್ಸಸ್ ಕೊಡೋದಿಲ್ಲ, ಲೈಫ್ನ ಡಿಸ್ಟರ್ಬ್ ಮಾಡಿಸುತ್ತೆ. ಮತ್ತು ಆರ್ ಜೆ ಬರುತ್ತೆ ನೋಡಿ, ಅಜೆ ಅನ್ನೋ ಅಕ್ಷರನೂ ಕೂಡ ಲೈಫ್ನ ಸ್ಕ್ರಾಲ್ ಮಾಡುತ್ತೆ. ಅಂದರೆ ತುಂಬ ಸಕ್ಸಸ್ನ ನೋಡೋಕ್ಕಾಗಲ್ಲ. ಅದ್ರ ಜೊತೆಗೆ ಈ 2028ರಿಂದ ಅವ್ರಿಗೆ ಟೈಮ್ ಕೂಡ ಕೆಡ್ತಾ ಹೋಗುತ್ತೆ. ಅಂದರೆ 12ನೇ ಮನೆ ಅಂದರೆ ಗುರುದಶ ನಡೆಯುತ್ತೆ. ಆ ಗುರುದಶ ತುಂಬ ಲಾಂಗ್ ಟೈಮ್ ಅವ್ರಿಗೆ. ಆ ಲಾಂಗ್ ಟೈಮ್ ಅವ್ರಿಗೆ ಅವ್ರು ಏನು ಸಂಪಾದನೆ ಮಾಡಬೇಕು, ತುಂಬ ಚೆನ್ನಾಗಿರಬೇಕು ಅನ್ಕೋತಾರೋ ಆ ಟೈಮೆಲ್ಲ ಅವ್ರಿಗೆ ಝೀರೋ ಆಗುತ್ತೆ. 2028ಇಂದ 2044ವರೆಗೂ ಇರುತ್ತೆ. ಸೊ ಇದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಖಂಡಿತ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಕೆಲವೊಂದು ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇವ್ರ ಲೈಫಲ್ಲಿ ಸಕ್ಸಸ್ ನೋಡೋದು ಬಹಳಷ್ಟು ಕಮ್ಮಿ ಆಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? 26/12/84. ಒಂದು ನಿಮಿಷ. 26/12/84. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 7:47. ಓಕೆ, ಯಾರ್ದು ಇದು ಡೇಟ್ ಆಫ್ ಬರ್ತು? ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಂದೇ ಡೇಟ್ ಆಫ್ ಬರ್ತ್. ಇದು ಅರ್ಚನಾ ಅಂತ ನನ್ನ ಹೆಸರು. ಓಕೆ ಮೇಡಮ್ ನಮಸ್ತೆ. ಮಕರ ರಾಶಿ ಧನಿಷ್ಠ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಏನು ಪ್ರಶ್ನೆ ಮೇಡಮ್ ನಿಮ್ಮದು? ಮೇಡಮ್ ನನಗೆ ಕೆಲಸದ ವಿಚಾರವಾಗಿ ನಾನು ಕೇಳಬೇಕಿತ್ತು. ಜನವರಿಲಿ ಒಂದು ಕೆಲಸ ಸಿಕ್ತು, ಅದ್ಯಾಕೋ ನನಗೆ ಅಷ್ಟು ಇದಾಗ್ಲಿಲ್ಲ. ಹೆಲ್ತ್ ಅದೇ ಟೈಮಲ್ಲಿ ಕೈ ಕೊಡ್ತು, ಹಂಗಾಗಿ ನಾನು ಬಲವಂತವಾಗಿ ಜಾಬ್ ಬಿಡಬೇಕಾಯ್ತು ಹೆಲ್ತ್ಗೋಸ್ಕರ. ಈಗ ನಾನು ಹುಡುಕ್ತಾನೆ ಇದೀನಿ, ಎಲ್ಲೂ ಜಾಬ್ ಸಿಗ್ತಾ ಇಲ್ಲ. ಏನೋ ಒಂಥರ ಹೋಪ್ಸ್ ಹೊರಟೋಗ್ತಾ ಇದೆ ಮೇಡಮ್. ಎಲ್ಲೂ ರೆಫರೆನ್ಸ್ ಅಲ್ಲೂ ನೋಡಿ ಮೇಡಮ್, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಯಾಕೆ ಅಂದರೆ ನಿಮಗೆ ನಡೀತಾ ಇರೋದು 12ನೇ ಮನೆ ದೇಶ. ನಿಮಗೆ ಬುಧ, ಶನಿ, ಕೇತು ಕೆಟ್ಟಿದ್ದಾರೆ, 3 ಗ್ರಹಗಳು ಕೆಟ್ಟಿದ್ದಾರೆ. ಈಗ ನಿಮಗೆ 2025ರಿಂದನೂ ಬಹಳ ಟೈಮ್ ಕೆಟ್ಟಿದೆ. ಬಹಳಷ್ಟು ನೀವೇನೇ ಮಾಡೋಕ್ಕೋದ್ರೂ ನಿಮಗೆ ಯಾವುದ್ರಲ್ಲೂ ಸಕ್ಸಸ್ ಕಂಡಿಲ್ಲ. ಜೊತೆಗೆ ಹೆಲ್ತು, ಶನಿ ಮತ್ತು ಕೇತು, ಬುಧ ಕುಜನ್ ಮನೇಲಿದ್ದಾಗ ನರದ ತೊಂದರೆ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಯಾರಿಗಾದ್ರೂ ಕ್ಯಾನ್ಸರು, ಕಿಡ್ನಿ ತೊಂದರೆಯಿಂದ ಕಾಡ್ತಾ ಇರ್ಬೋದು. ಇದೆಲ್ಲನೂ ಹೇಳುತ್ತೆ. ಯಾಕಂದರೆ ಈ 3 ಗ್ರಹಗಳು ಬಲವಾಗಿ ಕೆಟ್ಟಿರೋದ್ರಿಂದ ಇದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ಮತ್ತು ರಾಹು ಕೂಡ ನಿಮಗೆ 6ನೇ ಮನೇಲಿ ಇರೋದ್ರಿಂದ ತುಂಬ ಕಷ್ಟಪಡಬೇಕಾಗುತ್ತೆ. ಇವಾಗ ನಡೀತಾ ಇರೋದು 25ರಿಂದ 44ವರೆಗೂ ಬಹಳ ಬ್ಯಾಡ್ ಟೈಮು ಮೇಡಮ್ ನಿಮಗೆ. ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ತುಂಬ ಯಾವ ಕೆಲಸನೂ ಇಲ್ಲ, ಈ ಝೀರೋ ಬ್ಯಾಲೆನ್ಸ್ ಆಗಿಬಿಡ್ತೀರಾ. ಅಂದರೆ ಅಷ್ಟು ಗ್ರಹಗಳು ತುಂಬ ಕೆಟ್ಟಿದ್ದಾವೆ. ದಯವಿಟ್ಟು ಹೇಳ್ತೀನಿ, ನೀವು ಇನ್ನೊಂದು ಸತಿ ಪರ್ಸ್ನಲ್ಲಾಗಿ ಆಫೀಸ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕನ ಪ್ರೆಡಿಕ್ಷನ್ ತೊಗೊಳ್ಳಿ. ನೀವೇನು ಮಾಡ್ಕೋಬೇಕು ಅಂತ ಹೇಳ್ತೀನಿ, ಮಾಡ್ಕೊಳ್ಳಿ ಮೇಡಮ್. ಧನ್ಯವಾದ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಎಸ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್. ನೋಡಿ, ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಮತ್ತೆ 26 ಅನ್ನೋ ನಂಬರು, ನಮ್ಮ ಒಂದು ಫೋನ್ ನಂಬರಲ್ಲಾಗಿರ್ಬೋದು, ನಮ್ಮ ವೆಹಿಕಲ್ ನಂಬರಲ್ಲಾಗಿರ್ಬೋದು, ನಮ್ಮಲ್ಲಿ ಎಲ್ಲೇ 26 ಅನ್ನೋ ನಂಬರ್ ಪಾಸ್ ಆಗಿದ್ರೆ ತುಂಬ ಅದೃಷ್ಟ ಇರುತ್ತೆ, ತುಂಬ ಪಾಸಿಟಿವ್ ಜಾಸ್ತಿ ಇರುತ್ತೆ. ಈ ನಿಮ್ಮ ವೆಹಿಕಲ್ ನಂಬರು, ನಿಮ್ಮ ಫೋನ್ ನಂಬರಲ್ಲಿ 26 ಬರೋದು, ನಿಮ್ಮ ವೆಹಿಕಲ್ 2 ಮತ್ತು 6, ಯಾಕಂದರೆ ಶುಕ್ರ ಮತ್ತು ಚಂದ್ರ ಈ ಎರಡೂ ಸೇರಿದಾಗ ಹೆವಿ ಲಕ್ಕು, ಹೆವಿ ಸಕ್ಸಸ್ಸು. ಹಾಗಾಗಿ ಆ ನಿಮ್ಮ ಫೋನ್ ನಂಬರು, ನಿಮ್ಮ ಮೊಬೈಲ್ ನಂಬರು, ಜೊತೆಗೆ ನಿಮ್ಮ ಮನೆ ನಂಬರು, ನಿಮ್ಮ ಅಕೌಂಟ್ ನಂಬರು, ಇವೆಲ್ಲವನ್ನು ನೋಡ್ಕೊಳ್ಳಿ. ನಿಮ್ಮ ವೆಹಿಕಲ್ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದೆಲ್ಲನೂ ನೀವು ಟ್ಯೂನ್ ಮಾಡಿಸ್ಕೊಂಡಾಗ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ನ ನೋಡ್ತೀರಾ. ಜೊತೆಗೆ ನೇಮ್ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಸರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಹೆಸರಲ್ಲಿ ಯಾವ್ಯಾವ ಅಕ್ಷರ ಬರುತ್ತೆ ಅನ್ನೋದು ಕೂಡ ನಮ್ಮ ಲೈಫ್ನ ಸ್ಟ್ರಾಂಗ್ ಮಾಡ್ಕೊಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ತುಂಬ ಸಾಕಷ್ಟು ಹೆಸರುಗಳಿಂದ ತೊಂದರೆಗಳು. ಮತ್ತು ಇವಾಗ ಡೇಟ್ ಆಫ್ ಬರ್ತ್ ಹೇಳಿದೆ, ಒಂದು ಮಗು ಹುಟ್ಟೋದಕ್ಕೂ, ನೀವು ಮದುವೆ ಆಗೋದಕ್ಕೂ, ಮತ್ತು ನಾವೇನು ಇರಬೇಕು ಅನ್ನೋದಕ್ಕೂ ಎಲ್ಲ ನಂಬರ್ಗಳು ಮುಖ್ಯ ಆಗಿರುತ್ತೆ. ಆ ಡೇಟು, ಆ ನಂಬರು, ಅದನ್ನು ನೀವು ಟ್ಯೂನ್ ಮಾಡಿಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ನ ನೋಡ್ತಾ ಹೋಗ್ಬೋದು. ಹಾಗಾಗಿ ಖಂಡಿತ ಎಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ನೇಮು, ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ವೆಹಿಕಲ್ ನಂಬರ್ ಚೆಕ್ ಮಾಡಿಸ್ಕೊಳ್ಳಿ. ಖಂಡಿತ ಅದರಲ್ಲಿ ನಿಮಗೆ 80% ರಿಸಲ್ಟು ನಿಮಗೆ ಸಿಕ್ಕುತ್ತೆ. ಅದಾದಮೇಲೆ ನೀವು ಆಸ್ಟ್ರಾಲಜಿ ನೋಡಿಕೊಂಡ್ರೆ ನಿಮ್ಮ ಟೈಮು ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಇಷ್ಟನ್ನು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ನೀವು ರಾಜನಾಗ್ಬೋದು, ನಿಮಗೆ ನೀವೇ ಕಿಂಗ್ ಆಗ್ತೀರಾ. ಹಾಗಾಗಿ ಏನೇ ತೊಂದರೆ ಇದ್ದರೂ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಖಂಡಿತ ನಿಮ್ಮ ಆನ್ಲೈನ್ ಮೂಲಕ ಆದರೂ ನಿಮ್ಮ ನೇಮನ್ನು ಚೇಂಜ್ ಮಾಡಿಕೊಡ್ತೀವಿ. ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.